ಲಂಬಾಣಿಯವರು, ಡಾಕ್ಟರ್ ಚಂದ್ರು ಲಂಬಾಣಿಯವರು, ನಂತರ ಶಾಸಕರಾದಂಥ ಶ್ರೀವಾಸ್ ಅವರು, ನನ್ನ ಸೋದರರಾದಂಥ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು, ಹಿರಿಯರಾದಂಥ ಮುನಿಸ್ವಾಮಿಯವರು, ಡಾಕ್ಟರ್ ರೇವಣ್ಣನವರು, ಅದೇ ರೀತಿ ಹಿರಿಯರಾದಂಥ ಚಲವಾದಿ ನಮ್ಮ ಚಿದಾನಂದ ಚಲವಾದಿಯವರು, ಅದೇ ರೀತಿಯಲ್ಲಿ ನಾಗೇಂದ್ರ ಅವರು ಮತ್ತು ಎಲ್ಲ ಶಾಸಕರ ಮಿತ್ರರು, ಅಧ್ಯಕ್ಷರು ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಾರೆಯಾಗಿ ಇವತ್ತು ನಾಳೆ 2 ದಿನಗಳ ಕಾಲ ಇವತ್ತು ಮೈಸೂರು ಜಿಲ್ಲೆ ಮತ್ತು ನಾಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಇದಕ್ಕೆ ಸಂಬಂಧಪಟ್ಟಿದ್ದಂಥ ವಿಚಾರದ ಬಗ್ಗೆ ಇವತ್ತು ಸರ್ಕಾರ ಅನ್ನಂಥದ್ದು ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಯಾವ ರೀತಿಯಲ್ಲಿ ದುರುಪಯೋಗ ಮಾಡ್ಕೊತಾ ಇದೆ, ಯಾವ ರೀತಿಯಲ್ಲಿ ಅವ್ರಿಗೆ ಮನಸ್ಸಿಗೆ ತಕ್ಕಂಗೆ ಮನಸ್ಸಿಗೆ ಹೆಂಗೆ ಬರುತ್ತೇನೋ ಆ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊತಾ ಇದ್ದಾರೋ ಇವತ್ತು ಹಂಗಾಗಿ ಎಲ್ಲರಿಗೆ ತಿಳಿಸ್ಬೇಕನ್ನಂಥ ಕಾರಣದಿಂದ ಇವತ್ತು ನಾವು ಬಂದು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಬಹುಶಃ ಈ ರಾಜ್ಯದ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀವಾಸ್ತವನ ಇನ್ನು ಕೆಲವೇ ದಿನಗಳಲ್ಲಿ ಬಹುಶಃ ಬಜೆಟ್ ಪ್ರಾರಂಭ ಆಗಬೇಕಾಗಿದೆ. ಏನು 16ನೇ ತಾರೀಕಿಗೆ 17ನೇ ತಾರೀಕಿಗೆ ಬಜೆಟ್ ಕೂಡ ಪ್ರಾರಂಭ ಆಗ್ತಾ ಇದೆ, 7ನೇ ತಾರೀಕಿಗೆ. ಹಂಗಾಗಿ ಇವತ್ತು ಬಜೆಟನ್ನು ಪ್ರಾರಂಭ ಆಗುವಂಥ ಟೈಮಲ್ಲಿ ಇವತ್ತು ನಮ್ಮೆಲ್ಲರ ಆಸೆ ಇವತ್ತು ನಾನು ಕೂಲಂಕುಷವಾಗಿ ಕೆಲವೊಂದು ಬ್ರೀಫಾಗಿ ನಾನು ಅಲ್ಲೆಲ್ಲಿ ಹೇಳ್ಕೊಂಡು ಮತ್ತೆ ಪುನಃ ಡೀಪಾಗಿ ನಾನು ಬರ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ STP ಮತ್ತು TSP ಗ್ರ್ಯಾಂಟ್ಗಳು ಅಂತೀವೋ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಜಾತಿವಾರ ಸಮೀಕಾರ ತೆಗೆದಿಟ್ಟಿರುವಂಥ ಹಣ ಹತ್ತತ್ರ ನಮಗೆ ಎಲ್ಲ ಇಲಾಖೆಯಲ್ಲಿ ಹತ್ತತ್ರ 30 ಇಲಾಖೆಯಲ್ಲಿ ಕೂಡ ನಮಗೆ ಬರಬೇಕಾದಂಥ ಹಣ 24.10% ಹಣ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅದು ಮೀಸಲಿಟ್ಟಿರುವಂಥ ಹಣ. ಯಾಕಂದರೆ ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಹೇಳ್ಕೊತಾರೆ, ಏನು ಹೇಳ್ಕೊತಾರ, ನಾವು 2013ರಲ್ಲಿ ಈ ಕಾಯ್ದೆಯನ್ನು ನಾವೇ ಜಾರಿಗೆ ತಂದಿವಿ ಅಂತೇಳಿ ಸುಮ್ಮನೆ ಅವರು ಅವರೇ ತಟ್ಕೊಂಡು ಹೋಗ್ತಿರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ 2011 ಇಸ್ವಿಯಲ್ಲಿ ನೋಡಿದಂಥ ಟೈಮಲ್ಲಿ ಈ ಕೆಳ ಸಮುದಾಯಗಳಿಗೆ ಈ ರೀತಿ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋಂಥ ತೀರ್ಮಾನ ಅವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನವನ್ನು ತಗೊಂಡು 10-11ನೇ ಇಸ್ವಿದಲ್ಲಿ ಇವತ್ತು TSP STP ಗ್ರಾಂಟ್ಸು SCP ಗ್ರಾಂಟ್ಸು ಇವೆಲ್ಲ ಕೂಡ ಈ ಜನಾಂಗಕ್ಕೆ ಹೋಗಬೇಕು, ನಿಗಮ ಆಗಬೇಕು, ಅವ್ರಿಗೆ ನಿಗಮ ಮೂಲಕ ಎಲ್ಲ ಸಿಗಬೇಕು ಸವಲತ್ತುಗಳು ಅಂತೇಳಿ ಅವತ್ತೊಂದು ಯೋಚನೆಯನ್ನು ಮಾಡಿದ್ವಿ. 2013ರಲ್ಲಿ ನಮ್ಮ ಅಧಿಕಾರವನ್ನು ಕಳ್ಕೊಂಡ್ವಿ. ಅವತ್ತಿದ್ದಂಥ ಬಂದಂಥ ಸರ್ಕಾರ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಂಥ ಕೆಲಸ ಮಾಡಿದ ನಂತರ ನಾವೇ ಮಾಡಿದ್ವಿ ಅಂತ ಹೇಳ್ಕೊಂಡೋದು. ಆದರೆ ನಮಗೇನು ಪರವಾಗಿಲ್ಲ, ಯಾರೇ ಮಾಡಿದ್ರೆ ಕೂಡ ಅವರು ಮಾಡಿದಂಥ ಕೆಲಸ ಒಳ್ಳೆಯದು ಆದರೆ ಮಾತ್ರ ಜನರೆಲ್ಲರೂ ಕೂಡ ಮೆಚ್ಚುವಂಥ ಕೆಲಸ ಮಾಡ್ತಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ 2013ರಲ್ಲಿ ಪ್ರಾರಂಭ ಆದ ನಂತರ ಇವತ್ತಿನ ತನಕ ಕೂಡ ನಾವು ಇವತ್ತಿನ ತನಕ ಅಂದರೆ ಈ ಸರ್ಕಾರ ಬರಲಿದ್ದ 2023ಕ್ಕಿಂತ ಮುಂಚೆ 23ಕ್ಕಿಂತ ಮುಂಚೆ ಅಲ್ಲಿ ತನಕ ಕೂಡ ಭಾಳಷ್ಟು ಸುಗಮವಾಗಿ ನಡೀತಾ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ರಾಜಕೀಯ ಲಾಲಸೆ ಸಲುವಾಗಿ, ಎಲ್ಲೋ ಒಂದು ಕಡೆ ರಾಜಕೀಯಕ್ಕೋಸ್ಕರವಾಗಿ ಅವರು ಅಧಿಕಾರಕ್ಕೆ ಬರಲಿ. ನಮ್ಮದೇನು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ನಾವು ಯಾವ ವಿಚಾರವನ್ನು ಕೂಡ ನಾವು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ಜನರ ಆಯ್ಕೆ ಮಾಡ್ತಾ ಇರೋ ಕಾರಣ ಸರ್ಕಾರಗಳನ್ನು ಜನಪ್ರತಿನಿಧಿಗಳನ್ನು ನಾವು ಯಾರು ಕೂಡ ವಿರೋಧ ಮಾಡೋಕ್ಕೆ ಹೋಗಲ್ಲ. ಆದರೆ ನಮಗೇನು ನೋವಿನ ಸಂಗತಿ ಏನಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ರೊಕ್ಕ, ಇವತ್ತು ಬಡವರ ರೊಕ್ಕ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೊಕ್ಕ, ಇವತ್ತು ಈ ರೊಕ್ಕದ ಮೇಲೆ ಅವರು ಏನು ಚೆಲ್ಲಾಟ ಆಡಿದ್ರೋ ಅದ್ರ ವಿಚಾರದಲ್ಲಿ ನಮಗೆ ನೋವಿದೆ. ಇವತ್ತು ಎಲ್ಲ ಇಲಾಖೆಯಲ್ಲಿ ಹತ್ತತ್ರ ನಮಗೆ 24% ಹಣ ಬರಬೇಕಾದ್ರೆ ನಮಗೆ ನಮಗೆ ಬರಬೇಕಾದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಬರಬೇಕಾದಂಥ ಹಣ ಹತ್ತತ್ರ ನಮಗೆ ನನ್ನ ರೈಟ್ ಆರ್ ರಾಂಗ್ ಗೊತ್ತಿಲ್ಲ 54,000 ಕೋಟಿ ರೂಪಾಯಿ ಹತ್ತತ್ರ ಇವತ್ತು ಈ ಸಮುದಾಯಗಳಿಗೆ ಬರಬೇಕಾಗುತ್ತೆ. ಇವತ್ತು 54,000 ಕೋಟಿ ರೂಪಾಯಿ ಅಂದರೆ ಇವತ್ತು ಅವರು 54,000 ಕೋಟಿ ರೂಪಾಯಿ ಹತ್ತತ್ರ ಅವ್ರಿಗೆ ಬಜೆಟ್ ಹಿಡ್ಕೊಂಡಾರ. ಆದರೆ ನಮಗೆ ಬರಬೇಕಾದಂಥ ಹಣ ಏನಿದೆ 24% ಅಂದರೆ ಅದು 1.5 ಲಕ್ಷ ಬಜೆಟ್ ಆಗಿರ್ಬೋದು, 2 ಲಕ್ಷ ಕೋಟಿ ಬಜೆಟ್ ಆಗಿರ್ಬೋದು. ಅದರಲ್ಲಿ ನಾವು 24% ತೆಗೆದಿಟ್ಟಿಗೆ ಹತ್ತತ್ರ ನಮಗೆ 35,000 ಕೋಟಿ ರೂಪಾಯಿ ಹತ್ತತ್ರ ನಮಗೆ ಬರಬೇಕಾಗಿದೆ. ಇವತ್ತು 35,000 ಕೋಟಿ ರೂಪಾಯಿಯನ್ನು
ಇದು ಬಹುಶಃ ಇವತ್ತು ಈ ಸರ್ಕಾರ ಬಂದ ನಂತರ 2023ನೇ ಇಸ್ವಿ 24ನೇ ಇಸ್ವಿಯಲ್ಲಿ ಇವರೇ SCP TSP ಗ್ರ್ಯಾಂಟನ್ನು ಹತ್ತತ್ರ ನಮಗೆ ಸಿಗಬೇಕಾದಂಥ ಹಣ ಅಂದರೆ ಇವತ್ತು ಈ ಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ನಂತರ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಆ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣಕ್ಕೆ ಎಲ್ಲ ರೀತಿಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಕ್ಕನ್ನು ಕೊಟ್ಟಿದ್ರು ಕೂಡ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಇವತ್ತು ಗೆಲ್ಲೋಕ್ಕಿಂತ ಮುಂಚೆ ಈ ಸಮುದಾಯಗಳಿಗೆ ಹಂಗೆ ಮಾಡ್ತೀವಿ, ಈ ಸಮುದಾಯಗಳಿಗೆ ಹಿಂಗೆ ಮಾಡ್ತೀವಿ, ಈ ಸಮುದಾಯಗಳನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂದೇಳಿ ಕೇವಲ ರಾಜಕಾರಣ ಭಾಷಣೆ ಆಯ್ತಾಗಲಿ, ರಾಜಕಾರಣವನ್ನು ಬಹುಶಃ ಅವ್ರು ಗೆದ್ದ ನಂತರ ಈ ಸಮುದಾಯಗಳನ್ನು ಮರೆಯುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ಕೊತ ಬಂದವ. ಇವತ್ತು ನಮಗೆ ಇಷ್ಟೊಂದು ದೊಡ್ಡ ಹಣ ಅಂದ್ರಿಗಿನ 2023 ಇಸ್ವಿಯಲ್ಲಿ ಅವರು ಈ 2023-24ನೇ ಇಸ್ವಿಯಲ್ಲಿ ಹತ್ತತ್ರ 11,000 ಕೋಟಿ ಹತ್ತತ್ರ 11,000 ಕೋಟಿ ರೂಪಾಯಿ ಹಣವನ್ನು ಅವರು ಬೇರೆ ಅದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಎದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ? ನಾವೇನು ಗ್ಯಾರಂಟಿಗಳ ವಿರುದ್ಧವಾಗಿ ನಾವಲ್ಲ. ಭಾರತೀಯ ಜನತಾ ಪಾರ್ಟಿ ಏನಿದೆನೋ ಈ ಗ್ಯಾರಂಟಿಗಳ ವಿರುದ್ಧವಾಗಿ ಇವರು ಜನರಿಗೇನೋ ಮತ್ತೆ ರಾಮುಲವರು ಭಾರತೀಯ ಜನತಾ ಪಾರ್ಟಿಯವರು ಬಡವರಿಗೇನೋ ಗ್ಯಾರಂಟಿ ಸಿಗ್ತಾ ಇದ್ದೆ, ಗ್ಯಾರಂಟಿ ಸಿಗೋ ಸಲುವಾಗಿ ಅವ್ರು ಎಲ್ಲೋ ಒಂದು ಕಡೆ ನಮ್ಮ ರಾಜಕೀಯಕ್ಕೆ ತೊಂದರೆ ಆಗುತ್ತೆ ಅಂದೇಳಿ ಇವತ್ತು ಗ್ಯಾರಂಟಿ ನಿಲ್ಲಿಸ್ಬೇಕಂದೇಳಿ ಕಾಂಗ್ರೆಸ್ ಅವರು ಮತ್ತೆ ಮಾತಾಡ್ತಾರೆ. ಅದಲ್ಲ, ಪ್ರಾಕ್ಟಿಕಲ್ ಆಗಿ ಏನಿದ್ರೆ ಕೂಡ ಸತ್ಯಾಂಶನೂ ಮಾತಾಡಬೇಕಾಗುತ್ತೆ. ಇವತ್ತು 11,000 ಕೋಟಿ ರೂಪಾಯಿ ಬಳಕೆ ಮಾಡ್ಕೊಂಡ್ರಲ್ಲ, ಇವತ್ತು ಬಳಕೆ ಮಾಡಿಕೊಂಡಂಥ ಟೈಮಲ್ಲಿ ಆ ಸಮುದಾಯದ ಪರಿಸ್ಥಿತಿ ಏನು? ಬಹುಶಃ ನೀವು ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬೇಕಾದಂಥ ಟೈಮಲ್ಲಿ ಅದಕ್ಕಿಂತ ಮುಂಚೆ ಆರ್ಟಿಕಲ್ 7 ಬಗ್ಗೆ ಮಾತಾಡ್ತೀರಿ, ಇನ್ನೊಂದು ಬಗ್ಗೆ ಮಾತಾಡ್ತೀರಿ. ಆರ್ಟಿಕಲ್ 7ದಲ್ಲಿ ಈ ರೀತಿ ಕಾನೂನು ಇದಾವೆ ಅಂತ ಹೇಳ್ತೀರಿ. ಹೇಳಿದ್ರ ನಂತರ ಏನಾಗುತ್ತಂದರೆ ಆ ಆರ್ಟಿಕಲ್ 7 ಮರ್ತೋಗ್ತೀರಿ, ದಲಿತರನ್ನ ಮರ್ತೋಗ್ತೀರಿ, STಗಳನ್ನ ಮರ್ತೋಗ್ತೀರಿ, ಹಿಂದುಳಿದ ಸಮುದಾಯಗಳೆಲ್ಲರೂ ಕೂಡ ಮರ್ತೋಗ್ತೀರಿ. ಇವತ್ತು 23ನೇ ಇಸ್ವಿಯಲ್ಲಿ 24ನೇ ಇಸ್ವಿಯಲ್ಲಿ 11,000 ಕೋಟಿ ರೂಪಾಯಿ ಬಳಕೆ ಮಾಡಿಕೊಂಡ್ರಿ. ಏನು 2024-25ನೇ ಇಸ್ವಿಗೆ ಹತ್ತತ್ರ ಎಷ್ಟು ಬಳಕೆ ಮಾಡಿಕೊಂಡ್ರಿ ನೀವು? 14,000 ಕೋಟಿ 282 ಕೋಟಿ 14,282 ಕೋಟಿ ಇವತ್ತು ಈ ಹಣವನ್ನು ತಾವು ಬಳಕೆ ಮಾಡಿಕೊಂಡ್ರಿ. ಈ 23, 24, 25ನೇ ಇಸ್ವಿ ಅಂದರೆ 2 ವರ್ಷಗಳಲ್ಲೇ ಬಳಕೆ ಮಾಡಿಕೊಂಡಿರೋದು ಹತ್ತತ್ರ 25,000 ಕೋಟಿ ಹಣ. 25,000 ಕೋಟಿ ಬಳಕೆ ಮಾಡಿಕೊಂಡು ಪುನಃ ಈ ಸಾರಿ ಅವರು ಇವಾಗೇನೋ ಬಜೆಟ್ ಅಧಿವೇಶನ ಕರೆದಾರಂತೆ. ಅದರಲ್ಲಿ ಅವರು ಗ್ಯಾರಂಟಿಗಳ ಸಲುವಾಗಿ ಎಷ್ಟು ತೆಗೆದಿಟ್ಟಾರಂದ್ರೆ ಹತ್ತತ್ರ ಪುನಃ 14,488.86 ಇಷ್ಟು ಹಣ ತೆಗೆದಿಟ್ಟಾರಂತೆ. ಅಂದರೆ ಇವತ್ತು ಇಷ್ಟು ಹಣ ಇವತ್ತು ತೆಗೆದಿಟ್ಟಿನ ಪರಿಸ್ಥಿತಿ ಏನಂದೇಳಿ ಯೋಚನೆಯನ್ನು ಮಾಡಿರಿ. ಯಾಕಂದರೆ ಇವತ್ತು ಎಲ್ಲ ವಿಚಾರಗಳಲ್ಲಿ ಎಲ್ಲ ಒಂದು ಕಡೆ ಅನ್ಯಾಯ ಆಗಂಥ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಕೂಡಲ್ಲ. ಇದು ವೆರಿ ಕ್ಲಿಯರ್. ಇವತ್ತು ನಾವು ಗ್ಯಾರಂಟಿ ಕೊಡೋಂಥ ವಿಚಾರದಲ್ಲಿ ಯಾರು ಕೂಡ ವಿರೋಧ ಇಲ್ಲ. ಈ ಗ್ಯಾರಂಟಿಗಳು ಕೊಡೋಂಥ ವಿಚಾರಗಳಲ್ಲಿ ಬಡವರಿಗೆ ಏನೋ ಅನುಕೂಲ ಆಗುತ್ತೆ ಅಂದರೆ ಅನುಕೂಲ ಆಗಲಿ, ಇಲ್ಲ ಅನ್ನೋಕೆ ಹೋಗಲ್ಲ. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರಿಗಿನ ಇವತ್ತು ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡೋಂಥ ಟೈಮಲ್ಲಿ ಇವತ್ತು ನಾನು ನೋಡಿದ್ದೀನಿ. ನಾನು ಕೂಡ ಈ ಸಮಾಜ ಕಲ್ಯಾಣ ಮಂತ್ರಿ ಇದ್ದಂಥ ಟೈಮಲ್ಲಿ ನಮ್ಮ ಕೈಪಿಡಿಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಏನೇನು ಆಗಬೇಕಾಗಿದೆ, ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವತ್ತು ಶಿಕ್ಷಣದಲ್ಲಿ ಕೂಡ ಮುಂದಕ್ಕೆ ಬರಬೇಕಾದ್ರೆ ಅವ್ರಿಗೆ ಯಾವ್ಯಾವ ಈ ಅನುಕೂಲತೆ ಬರಬೇಕಾಗಿದೆ, ನಿಗಮಗಳಿಂದ ಏನೇನು ಹಣವನ್ನು ಸಿಗಬೇಕಾಗಿದೆ, ಮನೆಗಳು ಸಿಗಬೇಕಾಗಿದೆ, ಬೋರ್ವೆಲ್ ಸಿಗಬೇಕಾಗಿದೆ, ರಸ್ತೆ ಸಿಗಬೇಕಾಗಿದೆ, ಭೂ ಒಡೆತನ ಯೋಜನೆಯಲ್ಲಿ ಅವ್ರಿಗೆ ಜಮೀನು ಸಿಗಬೇಕಾಗಿದೆ, ವಿದ್ಯುತ್ ಸಿಗಬೇಕಾಗಿದೆ, ಎಲ್ಲವನ್ನು ಸಿಗಬೇಕಂದ್ರೆ ನಾವು ಕೈಪಿಡಿಯಲ್ಲಿ ನಾವು ನೋಡಿಸಿದ್ವಿ. ಆಮೇಲೆ ನೋಡಿಸಿದ ನಂತರ ಕೂಡ ಅವರು ಇವತ್ತು ಒಂದು ಕಾನೂನು ಇದೆ. ಇವತ್ತು ಆ್ಯಕ್ಟ್ ಬುಕ್ ಇಲ್ಲಿ ಇದೆ. ಈ ಆ್ಯಕ್ಟ್ ಬುಕ್ಕಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದ್ರೆ ಇವತ್ತು ಜನಗಣತಿ, ಇವತ್ತು ಜನಾಂಗದ ಸ್ಥಿತಿ ವಿಚಾರಣೆ ಬಂದಂಥ ಟೈಮಲ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಿದಂಥ ವಿಚಾರ ಬಂದಂಥ ಟೈಮಲ್ಲಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಿದಂಥ ವಿಚಾರ ಬಂದಂಥ ಟೈಮಲ್ಲಿ, ವಸತಿ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿದ್ದಂಥ ವಿಚಾರ ಬಂದಂಥ ಟೈಮಲ್ಲಿ, ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ವಿಚಾರ ಬಂದಂಥ ಟೈಮಲ್ಲಿ ಇವೆಲ್ಲನೂ ಕೂಡ ಅವ್ರು ಯಾವ ರೀತಿಯಲ್ಲಿ ಕನ್ಸಿಡರೇಷನ್ ಮಾಡಬೇಕು ಅನ್ನೋಂಥ ಇವತ್ತು ರೂಲ್ಸ್ ಕೂಡ ಆ್ಯಕ್ಟನ್ನು ಕೂಡ ಮಾಡಿದ್ದಾರೆ. ಇವತ್ತು ಆ್ಯಕ್ಟನ್ನು ಮಾಡಿದಂಥವರು ಸರ್ಕಾರ,
ಆ್ಯಕ್ಟನ್ನು ಗಾಳಿಗೆ ತೂರ್ತಾರೆ ಅಂತವ್ರದ್ದು ಸರ್ಕಾರ ಇವತ್ತು. ಯಾಕಂದರೆ ಆ್ಯಕ್ಟ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಆ್ಯಕ್ಟಲ್ಲಿ ಏನು ಹೇಳ್ತಾ ಇದೆ ಇವತ್ತು? ಹೌದು, ಇವತ್ತು ಎಲ್ಲರಿಗೂ ಗ್ಯಾರಂಟಿಗಳು ಕೊಡ್ತಾ ಇದ್ರಿ. ಈ ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಇವತ್ತು ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಅವರು ಕೆಲವೊಂದು ಹಣ ಏನಿದೆ ನಾವು SC/ST ಬಳಕೆ ಮಾಡ್ತಿದ್ವಿ ಅಂತ ಇದ್ದಾರೆ. ಏನಪ್ಪ ನಾಗಿದ್ರೆ SC/ST ಬಳಕೆ ಮಾಡ್ತಿದ್ದ. SC/ST ಬಳಕೆ ಮಾಡಬೇಕಾದಂಥ ಹಣ ಅವ್ರು ಏನು ಇವತ್ತು ಗ್ಯಾರಂಟಿಗಳ ಸಲುವಾಗಿ 54,000 ಕೋಟಿ 55,000 ಕೋಟಿ ತೆಗೆದಿತ್ತಾರ. ಈ 55,000 ಕೋಟಿ ರೂಪಾಯಿ ಏನು ಹಣ ಇದೆನೋ ಆ 55,000 ಕೋಟಿ ರೂಪಾಯಿದಲ್ಲಿ ಇವತ್ತು ನಾವು SC/ST ಜನಾಂಗದವ್ರನ್ನ ಜನರಲ್ ಅವ್ರನ್ನ ಬೇರೆ ಮಾಡೋಣ. ಈ ಕಾನೂನಲ್ಲಿ ಇವತ್ತು 24% ಏನು ಹಣ ಇದೆನೋ ಅದು ನೇರವಾಗಿ ಯಾವುದೇ ಫಲಾನುಭವಿಗಳಾಗಿರ್ಬೋದು, ಅವ್ರಿಗೆ ಬೇಕಾದಂಥ ಸವಲತ್ತುಗಳಾಗಿರ್ಬೋದು ಎಲ್ಲ ಕೂಡ SC/ST ಜನಾಂಗದವರೇ ಬಳಕೆ ಮಾಡ್ಕೋಬೇಕು. ಆದರೆ ಅವ್ರೇನು ಹೇಳ್ತಾ ಇದ್ದಾರೆ, ತಿರ್ಚಿ ಅವ್ರೇನು ಹೇಳ್ತಾ ಇದ್ದಾರ, ನಾವೆಲ್ಲ ಕೂಡ SC/ST ಜನಾಂಗದವ್ರಿಗೆ ಈ ನಿಗಮದಲ್ಲಿ ತಗೊಂಡು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ನಾವು ಹತ್ತತ್ರ 25,000 ಕೋಟಿ ತಗೊಂಡು SC/ST ಜನಾಂಗಕ್ಕೆ ನಾವು ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾನು ಇಷ್ಟು ಸರ್ಕಾರಕ್ಕೆ ಹೇಳ್ತೀನಿ ಅಂದ್ರಿಗಿನ ನೀವು 54,000 ಕೋಟಿ ಈ ಗ್ಯಾರಂಟಿಗಳು ಆಗ್ತಕ್ಕಂಥ ಟೈಮಲ್ಲಿ ಇವತ್ತು ಜನರಲ್ ಕ್ಯಾಟಗಿರಿ ಜನರಿಗೆ ಇವತ್ತು ಹಣವನ್ನು ತೆಗೆದಿಟ್ಟಿರಿ. ಹಣವನ್ನು ತೆಗೆದಿಟ್ಟಾರಣ್ಣ. ಈ ಜನರಲ್ ಕ್ಯಾಟಗಿರಿಗೆ ಗ್ಯಾರಂಟಿಗಳೇನು ಕೊಡ್ತಾರೆ ಬಜೆಟಲ್ಲಿ ತೆಗೆದಿಟ್ಟಾರೆ. ಈ ಬಜೆಟಲ್ಲಿ ತೆಗೆದಿಟ್ಕೊಂಡು ಈ SC/ST ಜನಾಂಗಕ್ಕೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ರೊಕ್ಕನೇ ತೆಗೆದು ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಜನರಿಗೆ ಏನು ಕನ್ಫ್ಯೂಷನ್ ಮಾಡ್ತಾ ಇದೆ ಅಂದರೆ ಇವತ್ತು ನಿಮ್ಮ ರೊಕ್ಕನೇ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಈ ರೊಕ್ಕ ಕೊಡೋದ್ರಿಂದ ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ? ಇವತ್ತು ಮಕ್ಕಳಿಗೆ ಇವತ್ತು ನಾನು ಉದಾಹರಣೆಯಾಗಿ ಇವತ್ತು ನಮ್ಮ ಯೂನಿವರ್ಸಿಟಿ ಇದೆ, ಇಲ್ಲಿ ಈ ಟ್ರೈಬಲ್ ಯೂನಿವರ್ಸಿಟಿನೋ ಈ ವಿಶ್ವವಿದ್ಯಾಲಯ ಇದೆ. ಆ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ನನ್ನ ನಿನ್ನೆ ಮಾತಾಡ್ತಾ ಇದ್ರು, ರಾಮಲೋಂಡರು ನೀವು ಮೈಸೂರಿಗೆ ಬರ್ತಾ ಇದ್ರಿ. ಈ ಮೈಸೂರಿಗೆ ಬರುವಂಥ ಟೈಮಲ್ಲಿ ನಮಗೆ ಪ್ರತಿ ವರ್ಷ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳಾಗಲಿ ಪ್ರತಿ ವರ್ಷ ಕೂಡ ಲ್ಯಾಪ್ಟಾಪ್ ಕೊಡ್ತಾ ಇದ್ರು. ಹಣ 2 ವರ್ಷ ಆಯ್ತು ಲ್ಯಾಪ್ಟಾಪ್, 3 ವರ್ಷ ಆಯ್ತು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ. ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಇವತ್ತು ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ. ಆ ಮಕ್ಕಳು ನನಗೆ ಹೇಳ್ತಾರೆ, ಇವತ್ತು ಮೆಮೊರಾಂಡಮ್ ಕೂಡ ಕೊಡ್ತಾರ. ಇವತ್ತು DC ಆಫೀಸ್ಗಿನ್ನ ಹೋಗೋಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ 1,000 ಮಂದಿ ಮಕ್ಕಳು ಬಂದು ನಮಗೆ ಮೆಮೊರಾಂಡಮ್ ಕೂಡ ಕೊಡ್ತಾರ. ಪರಿಸ್ಥಿತಿ ನೋಡಿ ಎಲ್ಲಿ ತಂದು ತಲುಪಿದ್ದಾರೆ. ಇವತ್ತು ನಾವೇನು ಇವತ್ತು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ರಾಜಕಾರಣ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ಕೋಸ್ಕರವಾಗಿ ನಾವು ಮಾತಾಡ್ತಾರೆ. ವೆರಿ ಕ್ಲಿಯರ್ ಆಗಿ ಪರಿಸ್ಥಿತಿ ಏನಂದ್ರೆ ಇವತ್ತು ನಮ್ಮ ಹಣ ಏನು ಇದೆನೋ ಇವತ್ತು ನೀವೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ರು, ಇವತ್ತು SC/ST ಜನಾಂಗದ ಹಣವನ್ನು ತಗೊಂಡು SC/ST ಜನಾಂಗ ಹೆಣ್ಮಕ್ಳಿಗೆ ಕೊಡ್ತೀವಿ ಆ ಗ್ಯಾರಂಟಿಗಳು ಕೊಡ್ತಾ ಇದ್ದಂಥದ್ದಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ಕಾನೂನಲ್ಲಿ ಆ ರೀತಿ ಅವಕಾಶ ಇಲ್ಲ. ಬೇಕಾದ್ರೆ ಸದನದಲ್ಲಿ ನಮ್ಮ ಚಂದ್ರು ಲಮಾಣಿಯವರು ನಮ್ಮ ಹಿರಿಯರಾದಂಥ ಶ್ರೀವಾತ್ಸವ ಸರ್ ಅವರು ಎಲ್ಲರೂ ಮಾತಾಡಲಿ. ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. ಅವರೇ ಮಾಡಿದಂಥ ಕಾನೂನಲ್ಲಿ ಎಲ್ಲ ಅವಕಾಶ ಇದೆನಾ? ಕಾನೂನಲ್ಲಿ ಅವಕಾಶ ಇಲ್ಲ. ನಿನ್ನ ಅವಕಾಶ ಇಲ್ಲದಂಥ ಟೈಮಲ್ಲಿ ಬೇಕಾದರೆ ನೀನು ಬೇಕಾದ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಹಣ ಏನಿದೆನೋ ಅದನ್ನು ಸಂಪೂರ್ಣವಾಗಿ ನೀವು ಬಜೆಟಲ್ಲಿ ಅಲೋಕೇಶನ್ ಮಾಡಿ ಖರ್ಚು ಮಾಡು, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು ನೀವು ಎಲ್ಲ ಹಣವನ್ನು ಕೂಡ ಈ ರೀತಿ ಗ್ಯಾರಂಟಿಗಳನ್ನು ಬಳಸ್ತಾ ಇದ್ರಲ್ಲ, ಭಾಳಷ್ಟು ನೋವನ್ನೇ ಸಂಗತಿ. ಯಾಕಂದರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಎಷ್ಟು ನೋವು ಆಗ್ತಾ ಇದೆ ಅಂದ್ರಿಗಿನ ಪರಿಸ್ಥಿತಿ ಎಲ್ಲಿ ಹೋದರೂ ಕೂಡ ಇವತ್ತು ಜನರೆಲ್ಲರೂ ಕೂಡ ಅಂಗಲಾಚಿಸ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಶೋಷಿತರು, ದಮನಂತರು, ಅಸ್ಪೃಶ್ಯತರ ಹಣವನ್ನು ನುಂಗಿದಂಥ ಇವತ್ತು ಈ ಸರ್ಕಾರ ಗ್ಯಾರಂಟಿಗಳ ಮೂಲಕ ಏನು ಈ ಸರ್ಕಾರ ಹಣವನ್ನು ನುಂಗುತ್ತಾ ಇದ್ದಾನೋ ಈ ವಿಚಾರದಲ್ಲಿ ಭಾಳಷ್ಟು ನೋವನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ಇವತ್ತು ಇಷ್ಟೊಂದು ಹಣವನ್ನು ಕೂಡ 25,000 ಕೋಟಿ ರೂಪಾಯಿ ಹಣವನ್ನು ತಗೊಂಡು ಇವತ್ತು ನಮ್ಮ ಜನಾಂಗಕ್ಕೆ ಸಮುದಾಯಗಳಿಗೆ ಆ ಹಣವನ್ನೇ ತಿರ್ಚಿ ಇವತ್ತು ಜನರಿಗೆ ಇವತ್ತು ಯಾಮಾರಿಸಿ ಹೇಳುವಂಥ ಕೆಲಸ ಮಾಡಿ ಜೊತೆಯಲ್ಲಿ ಇವತ್ತು ಪುನಃ ಈ ಭಾಗದ ಈ ಜನರಿಗೆ ಇವತ್ತು ನಾವು ಒಟ್ಟಾರೆಯಾಗಿ SC/ST ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕಾಗಿತ್ತು. ಅದು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ತಾ ಇಲ್ಲ. ಅದೇ ರೀತಿ ನಮ್ಮ SC/ST ಜನಾಂಗಕ್ಕೆ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡಬೇಕಾಗಿತ್ತು. ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ. SC/ST ವಿದ್ಯಾರ್ಥಿಗೆ ಪ್ರೋತ್ಸಾಹಧನ ಅಂದ್ರಿಗಿನ ವಿದೇಶಗಳೋಗೋಂಥ ಟೈಮಲ್ಲಿ ಪ್ರೋತ್ಸಾಹಧನ ಕೊಡಬೇಕಾಗ್ತಿತ್ತು, ಪ್ರೋತ್ಸಾಹಧನ ಕೊಡ್ತಾ ಇಲ್ಲ. SC/ST ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ಓದ್ತಾರಂಥ ಮಕ್ಕಳಿಗೆ ಅವ್ರಿಗೆ ಹತ್ತತ್ರ ಅವ್ರಿಗೆ ಸ್ಕಾಲರ್ಶಿಪ್ಪು ಅಂದರೆ ಗೌರವಧನನ ಕೊಡಬೇಕಾಗ್ತಿತ್ತು. ಅವ್ರಿಗೆ ಕೂಡ SC/ST ಮಕ್ಕಳು ಓದ್ತಾರಂಥ
ಅವ್ರಿಗೆ ಕೂಡ ಇವತ್ತು ಅವ್ರಿಗೆ ಕೂಡ ಹಣ ಸಿಗ್ತಾ ಇಲ್ಲ. ಅದೇ ರೀತಿ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ಬೋರ್ವೆಲ್ಗಳನ್ನು ಕೊರೆಸಬೇಕಾಗಿತ್ತು. ಒಂದೊಂದು ಜಿಲ್ಲೆಗೆ ಒಂದು ಬರ್ತಾ ಇದ್ದಾವಣ್ಣ, ಒಂದೋ ಎರಡೋ ಬರ್ತಾ ಇದೆ. ನಾವು BJP ಗೌರ್ಮೆಂಟಲ್ಲಿ ಕೊಟ್ಟಿದ್ದೆ ಬಿಟ್ಟರೆ ಇವತ್ತು ಕೊರೆಸ್ತಾ ಇದ್ದಾರೆ. ಅಲ್ಲಿ ಹೊಸದಾಗಿ ಯಾವುದು ಕೊರೆಸೋಕೆ ಆಗ್ತಾ ಇಲ್ಲ, ಒಂದು ಎರಡು ಬರ್ತಾ ಇದ್ದಾವೆ. ಇವತ್ತು ಜನರು ನಿಮಗೆ ಶಾಸಕರಿಗೆ ಒತ್ತಾಯ ಕೂಡ ಆಗ್ತಾ ಇದೆ. ಅದೇ ರೀತಿ ನಿಗಮಗಳಲ್ಲಿ ಇವತ್ತು ಎಲ್ಲ ಹಣದಾನ ಎಲ್ಲ ನಿಗಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹತ್ತತ್ರ ಒಂದು 15 ನಿಗಮಗಳನ್ನ ಬರ್ತಾವ. ಎಲ್ಲ ನಿಗಮಗಳಲ್ಲಿ ಹಣ ಖಾಲಿ ಮಾಡಿಬಿಟ್ಟಾರಣ್ಣ ಇವರು. ಎಲ್ಲ ನಿಗಮಗಳಲ್ಲಿ ಹಣ ಅಂತೂ ಏನು ಉಳಿಸ್ಲೇ ಇಲ್ಲ. ಇವತ್ತು ಆ ನಿಗಮಗಳಲ್ಲಿ ಉದ್ದೇಶ ಏನು? ಅವತ್ತು ನಿಗಮಗಳನ್ನು ಸ್ಥಾಪನೆ ಮಾಡೋಂಥ ಟೈಮಲ್ಲಿ ಅವ್ರ ಉದ್ದೇಶ ಏನು? ಇವತ್ತು ಆ ಉದ್ದೇಶವನ್ನೇ ಗಾಳಿಗೆ ತೂರ್ತಾ ಇದ್ದಾರೆ ಅಂದ್ರಿಗಿನ ಜನರು ನೋಡ್ತಾ ಸುಮ್ಮನೆ ಅಂತ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೀವಿಷ್ಟೇ, ಇವತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡೋಕ್ಕೆ ನಾವು ಕಾನೂನಲ್ಲಿ ಅವಕಾಶ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೂಡ ಅವಕಾಶ ಇಲ್ಲ. ಇಂಥ ಅಪಮಾನ ಮಾಡ್ತಂಥ ಜನರಿಗೆ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೆ ಧೈರ್ಯವಾಗಿ ನಿಂತು ಮಾತಾಡಬೇಕು. ಅವ್ರು ಮಾಡ್ತಾ ಇರುವಂಥ ಸರ್ಕಾರ ತಪ್ಪು. ಇವತ್ತು SC ST ಜನಾಂಗಕ್ಕೆ ಇವತ್ತು ಎಲ್ಲ ಸವಲತ್ತುಗಳನ್ನು ಕಳ್ಕೊತಾ ಇದ್ದಾರೆ ಅಂತ ತಿಳಿಸ್ಬೇಕನ್ನಂಥ ಕಾರಣದಿಂದ ಇವತ್ತು ಎಲ್ಲ ಕಡೆ ಕೂಡ ಹೋಗಿ ಇವತ್ತು ಇದು ಜನಾಂದೋಲನ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಸರ್ಕಾರ ಅನ್ನೋಂಥದ್ದು ಇವತ್ತು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಮಾಧ್ಯಮಗಳಲ್ಲಿ ಬರೆದಿದ್ರು. ಇವತ್ತು ನಮ್ಮನ್ನೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂಥ ಜನರನ್ನ ಭಿಕ್ಷುಕರಾಗಿ ಮಾಡಿದ್ದಾರೆ, ಭಿಕ್ಷುಕರಾಗಿ. ಯಾಕಂದ್ರೆ ಭಿಕ್ಷುಕರಾಗಿ ಅಂದ್ರೆಗಿನ ಅವರು ಖಜಾನೆಂತ ಖಾಲಿ ಮಾಡ್ಕೊಂಡು ಕುಂತಾರೆ, ಅವ್ರದ್ದು ರೊಕ್ಕ ಇಲ್ಲ. ಬಂದಿದ್ದೆಲ್ಲ ಕೂಡ ಅವರು ರಾಜಕಾರಣ ಸ್ವಾರ್ಥಕ್ಕೋಸ್ಕರವಾಗಿ ಅವರೆಲ್ಲ ಹಣವನ್ನು ಕೂಡ ಇವತ್ತು ಎಲ್ಲದಕ್ಕೂ ಕೊಡ್ತಾ ಇದ್ದಾರೆ. ಇವತ್ತು SC ST ಜನಾಂಗದ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರ ಖಜಾನಾ ಬೊಕ್ಕಸು ಖಾಲಿ ಮಾಡಿಕೊಂಡಿದೆ. ಇವತ್ತು ಖಾಲಿ ಮಾಡಿಕೊಂಡು ಈ ರಾಜ್ಯದಲ್ಲಿದ್ದಂಥ ಜನರನ್ನ ಭಿಕ್ಷುಕರಾಗಿ ಮಾಡೋಂಥ ಕೆಲಸ ಮಾಡಿದೆ. ಆ ಭಿಕ್ಷುಕರು ಆಗಿದ ನಂತರ ಕೂಡ ಎಲ್ಲೋ ಹೇಳ್ತಾರಲ್ಲ, ಕೆಳಗಡೆ ಬಿದ್ದಿದ್ರು ಕೂಡ ಮೀಸ್ ಮಣ್ಣಾಗಿಲ್ಲ ನಂತರ ಇದರಲ್ಲಿ ಇವತ್ತು ಪುನಃ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತಾರೆ. ವಾಟರ್ ನೀರಿನ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಮೇಲೆ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಹಾಲದ ಮೇಲೆ ಇವತ್ತು ಜಾಸ್ತಿ, ಇವತ್ತು ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಡಿಮೆ ಇದೆ, ಆದರೆ ಈ ರಾಜ್ಯದಲ್ಲಿ ಜಾಸ್ತಿ ಇದೆ. ಎಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕಸ್ಕೊಳೋದು, ಈ ರೀತಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟ. ಅದು ಏನೇ ಆಗಲಿ, ನಮಗೇನು ಇವತ್ತು ಸರ್ಕಾರ ಏನಿವತ್ತು MP ಅವರು ಸಾಹೇಬರು ಇದ್ರು, ಅವತ್ತು ಹೋಗಿ ನಾವು ನೋಡ್ಕೊಂಬಂದಿವಿ. ನಾಗೇಂದ್ರ ಅವರು ಎಲ್ಲರೂ ಕೂಡ ಹೋಗಿ ನೋಡ್ಕೊಂಬಂದು 19 ಕೋಟಿ ರೂಪಾಯಿ ನಾವು ಮಂಜೂರಾತಿಯನ್ನು ಕೂಡ ಮಾಡಿದ್ವಿ. ಕ್ಯಾಬಿನೆಟ್ ತೊಗೊಂಡು ಏನಾಗಿದ್ರೆ ಅವತ್ತು ಕ್ಯಾಬಿನೆಟ್ ತೊಗೊಂಡು ಮಂಜೂರಾತಿ ಮಾಡಿದ್ವಿ. ಆ ರೊಕ್ಕ ಕೂಡ ರಿಲೀಸ್ ಮಾಡಿಲ್ಲ ಇವರು. 2 ವರ್ಷ ಆಯಿತು. ಆ ಸಮುದಾಯ ಭವನ ಇವತ್ತು ಅಷ್ಟೊಂದು ದೊಡ್ಡ ಸಮುದಾಯ, ಇಡೀ ರಾಜ್ಯದಲ್ಲಿ ಅಂತ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಎಲ್ಲಿಲ್ಲ. ಅಷ್ಟು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ 10 ವರ್ಷದಿಂದ ಹತ್ತತ್ರ ಇವತ್ತು ಎಲ್ಲ ಕಾಡು ಬೆಳೆದಂಗೆ ಬೆಳೆದಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವ್ರು ಮಾತಾಡ್ತಾರೆ. ನಾವು ಹೇಳಿದ್ವಿ ಭಾಳ ಸ್ಪಷ್ಟವಾಗಿ, ಅವತ್ತು ರೊಕ್ಕ ರಿಲೀಸ್ ಮಾಡಿ ನಾಗೇಂದ್ರ ಅವರು ಎಲ್ಲರೂ ಕೂಡ ಪ್ರೆಷರ್ ಮಾಡಿದ್ರು. ನಮ್ಮ ಎಲ್ಲರೂ ಹಿರಿಯರೆಲ್ಲರೂ ಕೂಡ ಪ್ರೆಷರ್ ಮಾಡಿದರು. ಹಣ ಮಂಜೂರಾತಿ ಮಾಡುವಾಗ ನಾನೇ ಸ್ಪಾಟಿಗೆ ಬಂದಿದ್ದೆ. ಬಂದಂಥ ಟೈಮಲ್ಲಿ ನಾನೇ ಹೋಗಿ ವೀಕ್ಷಣೆ ಮಾಡಿ ಎಷ್ಟು ಹಣ ಬೇಕಾಗುತ್ತೆ ಅಂದರೆ, ನೋಡ್ರಿ ಶ್ರೀರಾಮ್ರು, ಈ ರಾಜ್ಯದಲ್ಲಿ ಇಂಥ ಆಡಿಟೋರಿಯಮು ಇಲ್ಲ, ಇಂಥ ಭವನ ಇಲ್ಲ ಅಂಬೇಡ್ಕರ್ ಸಾಹೇಬ್ರದ್ದು, ಇಂಥ ಹಣ ಬೇಕಾಗುತ್ತೆ ಅಂದ್ರೆ ತಕ್ಷಣ ನಾಗೇಂದ್ರ ಅವರು ಬೇರೆಯವರು ಎಲ್ಲರೂ ಕೂಡ ಪ್ರಶ್ನೆ ಕೇಳಿದಂಥ ಟೈಮಲ್ಲಿ ಹಣ ಮಂಜೂರಾತಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ತೊಗೊಂಡಿದೆ. ಕ್ಯಾಬಿನೆಟ್ ತೊಗೊಂಡು ಒಂದು ಯಡಿಯೂರಪ್ಪರು, ಬೊಮ್ಮಾಯಿರವರು ಎಲ್ಲ ಇದ್ದರು ಕೂಡ ಅವತ್ತು ನಾನು ಮಂಜೂರಾತಿ ಕೂಡ ಮಾಡಿಕೊಟ್ಟೆ, ಬೊಮ್ಮಾಯಿರು ಮಾಡಿಕೊಟ್ಟೆ. ಇವತ್ತು ಇಷ್ಟೊಂದು ಆಗ್ತಾ ಇರೋಂಥ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂಥ ಮೋಸ ಏನಿದೆನೋ ಅದರ ಮುಂದಿನ ದಿನಗಳಲ್ಲಿ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮೆಲ್ಲರ ಕೂಗು ಒಂದೇ ಒಂದು, ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದಾರೆ, ಈ ಬಜೆಟ್ ಹೊಸದಾಗಿ ಬಜೆಟ್ ಏನು ಮಾಡ್ತಾ ಇದ್ದಾರೋ, ಈ ಬಜೆಟ್ ಮಾಡೋಂಥ ಟೈಮಲ್ಲಿ ಯಾವುದೊಂದು 1 ರೂಪಾಯಿ ಕೂಡ ಗ್ಯಾರಂಟಿಗಳಿಗೆ ಬಳಸಬಾರ್ದು. 1 ರೂಪಾಯಿ ಕೂಡ ಗ್ಯಾರಂಟಿಗಳು ಬಳಸಬಾರ್ದು. ಅವ್ರ ಶಕ್ತಿ ಇದೆಯಲ್ಲ ಅವ್ರಿಗೆ. ನಮ್ಮ ರಾಜ್ಯ ಏನು ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದ್ದೀವಿ. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸ್ದಲ್ಲಿ ಮಹಾರಾಷ್ಟ್ರ ಬಿಟ್ಟು ನಮ್ಮದು 2ನೇ ಸ್ಥಾನದಲ್ಲಿದ್ದೀವಿ. ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ. ಈ ಸಂಪನ್ಮೂಲ ಇದ್ದರೆ ಕೂಡ ನಿಮ್ಮ ಒಳ ಪ್ರತಿಷ್ಠೆ ಸಲುವಾಗಿ ಇವತ್ತು ಎಲ್ಲ SC ST ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊತ ಇದ್ರಿ. ಇವತ್ತು ಬಜೆಟಲ್ಲಿ ನಿಮಗೆ ಧೈರ್ಯ ಇದ್ರಿಗಿನ, ನಿಮಗೆ ಬಜೆಟನ್ನು ಬಗ್ಗೆ ಈ SC ST ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಏನಾನ ಅವ್ರ ಮೇಲೆ ಗೌರವ ಇದ್ದರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟಲ್ಲಿ ಹಣ ಎಷ್ಟು ತೆಗೆದಿಡಬೇಕೋ ತೆಗೆದಿಡ್ರಿ, ತೆಗೆದಿಟ್ಟು ಮುಂದಕ್ಕೆ ಹೋಗ್ರಿ, ಆಮೇಲೆ ನೋಡೋಣ ಬೇಕಾದ್ರೆ. ಅವತ್ತು ನಿಮ್ಮನ್ನು ಜನ ನಂಬ್ತಾರ.
ನಮ್ಮ ರೊಕ್ಕ ತೊಗೊಂಡು ನಮ್ಮ ಕೈ ಕೊಟ್ಟು ಒಂದು ಕೈ ಕೊಡೋದು, ಒಂದು ಕೈಲಿ ಕಸ್ಕೊಳೋದು, ಎಲ್ಲ ಕೂಡ ತುಟ್ಟಿ ಮಾಡೋದು. ಇವತ್ತು ಹೆಣ್ಮಕ್ಳು ಯಾರು ಕೂಡ ಮಾರ್ಕೆಟ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಕರೆಂಟ್ ಬಿಲ್ ಕಟ್ಟೋಕ್ಕಾಗ್ತಾಯಿಲ್ಲ. ಇವತ್ತು ಯಾವುದನ್ನು ಹೋದ್ರಿಗಿನ ಒಂದು ಪರ್ಸಲ್ಲಿ, ಸಣ್ಣ ಪರ್ಸದಲ್ಲಿ ಒಂದು 10-20 ಸಾವಿರ ರೂಪಾಯಿ ತೊಗೊಂಡೋದ್ರಿಗಿನ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾಯಿಲ್ಲ, ಅಷ್ಟು ತುಟ್ಟಿಗೂ ಆಯ್ತು ಕುಂತಾವ. ಏನಾಗಿದೆ ಹೇಳ್ರಿ ಇವತ್ತು? ಏನು ಕೂಡ ಒಳ್ಳೇದಾಗಲಿಲ್ಲ. ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗಲಿಲ್ಲ. ಅದಕ್ಕೋಸ್ಕರ 25-26ನೇ ಇಸ್ವಿಯಲ್ಲಿ ಏನು ಬಜೆಟನ್ನು ನೀವು ಮಂಡನೆ ಮಾಡ್ತಾಯಿದ್ರು, ಆ ಬಜೆಟಿನಲ್ಲಿ ಇವತ್ತು ನಮಗೆ 24% 24.10% ನಮಗೆ SC ಜನಾಂಗಕ್ಕೆ ಏನು ಕೊಡಬೇಕಾಗ್ತನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು. ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದ್ದೀನೋ ಆ ಗ್ಯಾರಂಟಿಗಳಿಗೇನು 54,000 ಕೋಟಿ ಆಗುತ್ತಲ್ಲ, 54,000 ಕೋಟಿ ನಿಮ್ಮ ಬಜೆಟಲ್ಲಿ ತೆಗೆದಿಡ್ರಿ. ಈ ಹಣವನ್ನು ತೆಗೆದಿಡಬಾರ್ದು. ಬೇಕಾದ್ರೆ ಕಾನೂನು ತೆಗೆದು ನೋಡ್ರಿ, ಕಾನೂನು ಇದೆ ಇಲ್ಲಿ. ಇವತ್ತು ಕಾನೂನು ನೀವೇ ಮಾಡಿದಿರಿ. ಈ ಕಾನೂನಲ್ಲಿ ಅವಕಾಶನೇ ಇಲ್ಲ. ಅವಕಾಶ ಇಲ್ಲ ಅಂದರೆ ಕೂಡ ನೀವು ಇವತ್ತು ಜನರನ್ನು ದಿಕ್ತಾಪ್ತಾ ಇದ್ದೀರಿ, ಕಾನೂನನ್ನು ಉಲ್ಲೇಖನ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ದೀರಿ. ಇವತ್ತು ಈ ಎಲ್ಲನೂ ಮಾಡೋಂಥ ಟೈಮಲ್ಲಿ ನಾವು ಕಣ್ಮುಚ್ಕೊಂಡು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಬಜೆಟನ್ನು ಆಗಲಿ, ಬಡವರ ಬಗ್ಗೆ, ಹಿಂದುಳಿದಂಥ ಜಾತಿಗಳ ಬಗ್ಗೆ, SC ಜನಾಂಗದ ಬಗ್ಗೆ ನಿಮಗೇನು ಗೌರವ ಇದ್ದರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡ್ರಿ. ನಾವೇನು ಬೇಡ ನಾವು ಹೋಗಲ್ಲ. ₹1 ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೊಡೋಕ್ಕೆ ಹೋಗಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿರೋ, SC ಹೆಣ್ಮಕ್ಳ ಬಗ್ಗೆ ಕೂಡ ಆ ಹಣವನ್ನು ಕೂಡ ತೆಗೆದಿಟ್ರಿ. ಈ ಹಣ ತೊಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ. ನಮ್ಮ ರೊಕ್ಕ ನಮಗೆ ಕೊಡೋದು ನಮಗೇನು ಬೇಕಾಗಿದೆ? ಇವತ್ತು ಏನು ಕೆಲಸಗಳು ನಡೀತಾ ಇಲ್ಲ, ಎಲ್ಲ ಕೆಲಸಗಳು ನಿಂತು ನೀರಾಗಿಬಿಟ್ಟಾವ. ಯಾವುದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕಣ್ಮುಚ್ಕೊಂಡು ಕೊಡುವಂಥ ಪ್ರಶ್ನೆ ಏನಿಲ್ಲ. ಈ ಹಣವನ್ನು ತೆಗೆದಿಡಬೇಕು. ನಮ್ಮ ಪಾಲಿನಿಂದ 24.10% ಅನುದಾನ ನಮ್ಮ ಮಕ್ಕಳಿಗೆ, ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ, ನಮ್ಮ ಸಮುದಾಯ ಭವನಗಳ ಸಲುವಾಗಿ, ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ. ನಿಮ್ಮ ಗ್ಯಾರಂಟಿಗಳು ಬೇಕಾದರೆ ನಾವೆಲ್ಲ ಕೂಡ ತೆಗೆದಿಡೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿರಿ ಅನ್ನೋಂಥ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ, ಇವತ್ತು ನಮ್ಮ ಹೋರಾಟ ಅಂದ್ರಿಗಿನ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು DC ಆಫೀಸ್ಗೆ ಹೋಗ್ತೀವಿ. DC ಆಫೀಸ್ಗೆ ನಾವು ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ. ಮಾಲಾರ್ಪಣೆ ಮಾಡಿದಂಥ ಆ ಮಕ್ಕಳೆಲ್ಲರೂ ಕೂಡ ನಮಗೆ ಲ್ಯಾಪ್ಟಾಪ್ ಬಂದಿಲ್ಲ, ಸ್ಕಾಲರ್ಶಿಪ್ಪು ಬಂದಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಮಕ್ಕಳೆಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳ್ತಿದ್ರೆ ಅವ್ರ ಹತ್ರ ಒಂದು ಮನವಿ ಪತ್ರನ ಇಸ್ಕೊತೀವಿ. ಇಸ್ಕೊಂಡ ನಂತರ DCಗೆ ಹೋಗಿ ನಾವು ಪುನಃ ಇದನ್ನು ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂಥ ಕೆಲಸ ಕೂಡ ಮಾಡ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಳ ದಿನಗಳ ಕಾಲ ಈ ನಾಟಕ ಕಂಪ್ನಿಗಳು ನಾಟಕ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಾವು ಕೂಡ ಎದ್ದು ನಿಲ್ತೀವಿ, ಹೋರಾಟ ಮಾಡ್ತೀವಿ. ನಮಗೇನು ಬಡವರ ಪರವಾಗಿ ಏನು ಅನುಕೂಲ ಆಗಬೇಕಾದ ಅದು ಮಾಡಿಕೊಡ್ಲಿ. ಅವ್ರು ಏನೇನು ಮಾಡ್ತಾರೋ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡು ಹೋಗಲಿ. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಬಜೆಟ್ ಇದೆ, ಅವರೇ ಹಣಕಾಸಿನ ಮಂತ್ರಿಗಳು ಇದ್ದಾರೆ, ಅನುಭವಸ್ಥರಿದ್ದಾರೆ. ಅವ್ರು ಏನು ಬೇಕಾದರೂ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ರೊಕ್ಕ ಎಲ್ಲಿಂದ ತೊಗೊಂಬರ್ಬೇಕಂತ ಗೊತ್ತಿರೋ ಮಾತ್ರ ಈ ಗ್ಯಾರಂಟಿಗಳು ಕೊಟ್ಟಿರ್ತಾರೆ. ನಮ್ದೇನು ಬೇಡ ಅನ್ನೋಕೆ ಹೋಗಲ್ಲ. ಎಲ್ಲರೂ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರೆ ಇನ್ನೂ ಕೊಡಲಿ, ಬೇಡ ಅನ್ನೋಕೆ ಹೋಗಲ್ಲ. ಆದರೆ ಬಜೆಟಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡಲಿ ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ನಮ್ಮ ಸಮುದಾಯದ ಅಮೌಂಟು ನಾವು ತಗೋಬಾರ್ದು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಬಜೆಟ್ ಇಟ್ಕೊಂಡು ಇವತ್ತು ಮಾಡಿದ್ರೆ 25,000 ಕೋಟಿ ಹೋದ್ಮೇಲೆ ಮಾಡಿದ್ರೆ ಯಾವ ತರದ ಉಪಯೋಗ ಆಗುತ್ತೆ ದಲಿತರಿಗೆ? ಸರ್ ಮುಂಚೆ 6 ತಿಂಗಳಿಂದ ಮಾಡಬೇಡಿ ಅಂತ ಅಲ್ಲ, ಇವಾಗ ನಮ್ಮದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂಥ ಟೈಮಲ್ಲಿ, ಹಿಂದುಳಿದಂಥ ಜಾತಿಗಳ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಜೇನುಗುಡಿಗೆ ಯಾವತ್ತೂ ಕೂಡ ಕೈ ಹಾಕಿಲ್ಲ. ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನಿದೆಯೋ ಕೇವಲ ಅಧಿಕಾರಕ್ಕಿಂತ ಬರಲಿದ ಮುಂಚೆನೇ ಎಲ್ಲದ ಬಗ್ಗೆ ಮಾತಾಡ್ತಾರೆ. ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರೆತೋಗ್ತಾರೆ. ಆದರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ, ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರೆ. ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸರ ಕಾಲ ಇದೆ. ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು ಕೂಡ ಜನರು ಅವ್ರು ಮೆಚ್ಚುತ್ತಾ ಇದ್ದಾರೆ. ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕೋ ಮಾಡೋಂಥ ಕೆಲಸ ಮಾಡ್ತೀವಿ. ಈ ಕಲಿಕಾಲದಲ್ಲಿ ಹಂಗೆ ಇದಲ್ಲ ಸರ್. ಇವಾಗ ನೋಡ್ರಿ, ಎಲ್ಲ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ದಾರೆ ಕೂಡ. ಇವತ್ತು ನಮ್ಮನ್ನೆಲ್ಲರೂ ಕೂಡ ಯಾಮಾರಿಸಿ ಇಲ್ಲೊಂದು ಹೇಳೋದು, ಅಲ್ಲೊಂದು ಹೇಳೋದು, ನಮ್ಮ ರೊಕ್ಕನೇ ತೊಗೊಂಡು ನಮಗೆ ಕೊಡೋದು, ಈ ಕೈಲಿ ಕೊಡೋದು, ಈ ಕೈಲಿ ಕಸ್ಕೊಳೋದು. ಎಷ್ಟು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ಈಗ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ. ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈಗ ಈ ಗ್ಯಾರಂಟಿ ಅಂತಾರ. ಮತ್ತು ನಾವು ಇಲ್ಲಿ ತನಕ 3 ತಿಂಗಳು 6 ತಿಂಗಳಾಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ. ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ದ ಪಟ್ಟಂದೇಳಿ ಹಾಕಿಬಿಡ್ತಾನೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದರೆ ಆಗ್ತಾನ. ಎಲೆಕ್ಷನ್ ಬಂದ್ರಲ್ಲಿದ್ದರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರೆ. ಇದೆಂತ ನಾಯಪ್ಪ, ನಮ್ಗೆ ಹಾಕಂಗಿದ್ರೆ ನಿನಗೆ ಪ್ರಾಮಾಣಿಕವಾಗಿದೆ ತಿಂಗಳ ಹಾಕು. ಹಾಕೋದೇ ಇಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ 3-4 ತಿಂಗಳು ಆಯ್ತಣ್ಣ, 5 ತಿಂಗಳಾಯ್ತು. 5 ತಿಂಗಳಿಂದ ರೊಕ್ಕನೇ ಬಂದಿಲ್ಲ ಅಣ್ಣ.
ಎಲ್ಲರೂ ಏನಂತಾರೆ 5 ತಿಂಗಳಿಂದ ರೊಕ್ಕ ಬಂದಿರ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲಪ್ಪ ಅಂತೇಳಿ ಜನರೆಲ್ಲ ಅವ್ರು ಕೈ ಮುಗ್ತಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದರೆ 5 ತಿಂಗಳು ರೊಕ್ಕ ಬರ್ತಿದ್ದೋ ಅಂತಾರೆ. ಸಮರ್ಥನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಕಾಂಗ್ರೆಸ್ ಸಮರ್ಥನೆ ಮಾಡ್ತಾ ಇದ್ದಾರೆ. ನಾವು ₹1 ಹಣವನ್ನು ಕೂಡ SC ಬಳಸಿಲ್ಲ. ಆದ್ರೆ ಅದನ್ನ ಬಿಜೆಪಿ ಹೇಳ್ತಾರೆ. ಅಣ್ಣ ಇಲ್ಲಿ ನೋಡಪ್ಪ ಅಣ್ಣ, ಇದು ಕಾನೂನು ಮಾಡಿರೋಂಥದ್ದು ಸರ್ಕಾರ. ಇದು ಕಾನೂನು ಇದ್ದಂಥ ಟೈಮಲ್ಲಿ, ಸರ್ಕಾರದಲ್ಲಿ ಕಾನೂನುಗಳಿದ್ದಂಥ ಟೈಮಲ್ಲಿ ಎಲ್ಲಿ ಕೂಡ ಬೇಕಾದ್ರಿಗಿನ ಇವತ್ತು ನಾನು ಹೇಳ್ತಾ ಇರೋಂಥ ವಿಚಾರ, ಉದಾಹರಣೆಯಾಗಿ 5 ಗ್ಯಾರಂಟಿ ಪಂಚರತ್ನಗಳ ಯೋಜನೆ ಅಡಿಯಲ್ಲಿ ಅವರು 5 ಗ್ಯಾರಂಟಿಗಳು ಕೊಟ್ಟಾರಣ್ಣ. 5 ಗ್ಯಾರಂಟಿಯಲ್ಲಿ ಎಲ್ಲ ಸಮುದಾಯಗಳಲ್ಲೂ ತೊಗೊತಾ ಇದ್ದಾರೆ. ಇದು ವೆರಿ ಕ್ಲಿಯರ್ ಇಲ್ಲಣ್ಣ, ಯಾವುದುಗಳು ಮುಚ್ಚಿ ಮರಿಲ್ಲ. ಎಲ್ಲ ಸಮುದಾಯಗಳವರು ಬಡತನ ರೇಖೆಗಿನ ಕೆಳಗಡೆ ಇದ್ದಂಥವ್ರು ಏನು ತೊಗೊತಾ ಇದ್ದಾರೋ ಇವತ್ತು ಇದನ್ನ 2 ಥರ ವಿಂಗಡಣೆ ಮಾಡೋಣ. SC ST ಜನಾಂಗದವ್ರನ್ನ ಒಂದು ಕಡೆ ವಿಂಗಡಣೆ ಮಾಡೋಣ, ಜನರಲ್ ಕಮ್ಯುನಿಟಿಯವ್ರನ್ನ ಒಂದು ಕಡೆ ವಿಂಗಡಣೆ. ಈ ಜನರಲ್ ಕಮ್ಯುನಿಟಿಯವ್ರದ್ದು ಏನಿದೆನೋ ಅದ್ರ ರೊಕ್ಕ ತೆಗೆದಿಟ್ಟಾರಣ್ಣ. ಈ SC ST ಜನಾಂಗದವ್ರು ಏನಿದೆನೋ ಈ ರೊಕ್ಕ ತೊಗೊಂಡು ಈ ರೊಕ್ಕನೇ ತಿರುತ್ತಾರ. ಅಲ್ಲ ನಾನು ಹೇಳ್ತೀನಿ ಅಲ್ಲಲ್ಲ, ಕೇಂದ್ರ ಸರ್ಕಾರ ಬಹುಶಃ ಇವತ್ತು ಅವ್ರು ಬೇಕಾದ್ರಿಗಿನ ದಾಖಲಾತಿಗಳು ಕೊಡಲಿ. ಕೇಂದ್ರ ಸರ್ಕಾರ ಅವರಿದ್ದಂಥ ಏನು UPA ಸರ್ಕಾರ 10 ವರ್ಷಗಳ ಕಾಲ ಇದಕ್ಕಿಂತ ಇಲ್ಲ ಅಂದ್ರಿಗಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವ್ರು ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರು ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಇಲ್ಲಿ ತನಕ ಮನಮೋಹನ್ ಸಿಂಗ್ ತನಕ ಕೂಡ ಎಷ್ಟು ಕೊಟ್ಟಾರ ಅಂದೇಳಿ ಅವ್ರು ದಾಖಲಾತಿ ಬಿಡುಗಡೆ ಮಾಡಲಿ. ಬೇಕಾ ಐ ಆಮ್ ರೆಡಿ ಟು ಫೇಸ್. ಅವ್ರು ಎಲ್ಲಿ ಕರೀತಾರೋ ಬೇಕಾದ್ರೆ ಮೈಸೂರಲ್ಲಿ ನಾವೆಲ್ಲರೂ ಕೂಡ ಬಂದ್ಬಿಡ್ತೀವಿ. ಅವ್ರು ಎಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ತಂದಾರ, ನಮ್ಮ ಸರ್ಕಾರ ಬಂದಂತ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಇದು ಈ ಚರ್ಚೆ ಆಗಲಿ. ನಾನೇನು ಅವ್ರಿಗೆ ಸವಾಲಲ್ಲ, ಚರ್ಚೆ ಆಗಲಿ. ಅಲ್ಲಲ್ಲ, ಇವತ್ತು ನಾವು ಯಾವತ್ತಿದ್ರು ಕೂಡ ಜನರ ಪರವಾಗಿ, ಇವತ್ತು ಕೂಡ ಜನರು ಕೊಡ್ರಿ ಅಂತ ಇದೀವಿ. ನಾವು ಬೇಡ ಅಂತ ಇಲ್ಲ, ನಾವು ಯಾವತ್ತು ಕೂಡ ಬೇಡ ಅಂತ ಇಲ್ಲ. ನೆನ್ಪಿಡ್ಕೋಬೇಡ್ರಣ್ಣ, ನಾವು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಈ ಯೋಜನೆಗಳ ಬಗ್ಗೆ ನಾವು ವಿರೋಧಿಗಳಲ್ಲ. ಕ್ಲಿಯರ್ ಆಗಿ ಏನು ಹೇಳ್ತಾ ಇದ್ದಂದ್ರೆ ಈಗ ಯಾವ ಹಣ ಏನೇನಿದೆನೋ ಅದೆಲ್ಲ ಹಣವನ್ನು ಕೊಟ್ಟು ಬಿಡ್ರಿ. ನನ್ನ ಪ್ರಶ್ನೆ, ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಜನರನ್ನ ಮೂರ್ಖರನ್ನಾಗಿ ಮಾಡ್ತೀರಿ ಎರಡೂ ಪಕ್ಷದವರು. ನೋಡಿ ಸರ್, ಅಂತ ನೆಸಿಟಿ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದಿಲ್ಲ. ಅಂತ ನೆಸಿಟಿ ಯಾವತ್ತಿದ್ರು ಕೂಡ ಕ್ಲಿಯರ್ ಆಗಿ, ನಾವು ಯಾವತ್ತಿದ್ರು ಕೂಡ ನುಡಿದಂತೆ ನಡೆಯೋರು. ನಾವು ಯಾವತ್ತು ಕೂಡ ನುಡಿಯೋದೊಂದು ನಡೆಯೋದೊಂದು ಅಂತ ಮಂದಿ ನಾವಲ್ಲ. ಭಾರತೀಯ ಜನತಾ ಪಾರ್ಟಿ ಜನ ಯಾವತ್ತಿದು ಕ್ಲಿಯರ್ ಕಟ್ಟಾಗಿ ಏನೇನು ಮಾತನ್ನು ಕೊಟ್ಟಿದೋ ಮೀಸಲಾತಿ ಹಿಡ್ಕೊಂಡು, ಇವತ್ತು SC ST ಜನಾಂಗಕ್ಕೆ ಮೀಸಲಾತಿ ಹಿಡ್ಕೊಂಡು, ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸಚಿವಾಲಯ ಹಿಡ್ಕೊಂಡು, ಎಲ್ಲ ನಿಗಮಗಳ ಹಣ ಹಿಡ್ಕೊಂಡು ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಬಹಳ ಕ್ಲಿಯರ್ ಇದೀವಿ. ನಾವು ನಮ್ದು ಒಳ್ಳೆ ಕ್ಲಿಯರ್ ಇದೀವಿ. ಕ್ಲಿಯರ್ ಇದ್ರಿಗೆ ನಾವು ಹೇಳ್ತಾ ಇರೋದು ನಮ್ಗೆ ಎಂತ ಅಲ್ಲ ಇವತ್ತು ಅಧಿಕಾರಕ್ಕೆ ಬಂದ್ಬಿಟ್ಟಾರ್ರಿ. ಅಧಿಕಾರಕ್ಕೆ ಹೆಂಗೆ ಬಂದ್ಬಿಟ್ಟಾರಂದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ಸುಳ್ಳನ್ನು ಸತ್ಯ ಮಾಡಿ, ಆ ಸತ್ಯವನ್ನು ಕೆಳಗಡೆ ಬೀಳುವಂಗೆ ಮಾಡಿ, ಆ ಸತ್ಯವನ್ನು ಬಿದ್ದೋದ ನಂತರ ಭಗವಂತ ಎಲ್ಲೊಂದು ಕಡೆ ಕಾಪಾಡ್ತಾನೆ. ಚಾಮುಂಡೇಶ್ವರಿ ತಾಯಿ ಕಾಪಾಡ್ತಾಳೆ, ಇಲ್ಲ ನಾವು ಹೋಗಲ್ಲ. ಅದಕ್ಕೆ ಸಮಯ ಬೇಕಾಗುತ್ತೆ. ಆ ಸಮಯ ತನಕ ನಾವು ಕಾಯಬೇಕಾಗುತ್ತೆ. ಇನ್ನು 3 ವರ್ಷಗಳ ನಂತರ ಸತ್ಯ ಮತ್ತು ಇದು ಏನು ಸುಳ್ಳಿನ ಬಗ್ಗೆ ಇವತ್ತು 3 ವರ್ಷಗಳ ನಂತರ ಜನರ ಅವತ್ತು ತೀರ್ಮಾನ ಆಯ್ತು. ಇವತ್ತು ಸಂದರ್ಭ ಅಲ್ಲ ಇದು. ಅದಕ್ಕೋಸ್ಕರವಾಗಿ ಯಾವತ್ತುಗಳು ಸತ್ಯನ ಮುಚ್ಚಿಡೋಕ್ಕಾಗಲ್ಲ. ಖಂಡಿತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ SC ST ಜನಾಂಗದ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ಸರ್ಕಾರ ಏನು ಒಂದು ಕೈ ಕೊಡು ಒಂದು ಕಡೆ ಕಿತ್ಕೊಂತ ಇದನೋ ಅದು ವಿರುದ್ಧವಾಗಿ ನಾವು ನಿಂತಿದ್ವಾಗ್ಲಿ ಯಾರು ಪರವಾಗಿ ಅಲ್ಲ. ನೋಡಿ ಸರ್, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನಿದೆನೋ ಆ ಸಂವಿಧಾನವನ್ನು ನಾವು ಯಾವ ರೀತಿಯಲ್ಲಿ ರಾಮಾಯಣ ಭಗವದ್ಗೀತೆಗೆ ಯಾವ ರೀತಿಯಲ್ಲಿ ಗೌರವವನ್ನು ಕೊಡ್ತೀವೋ ಆ ರೀತಿ ಗೌರವವನ್ನು ಕೊಡುವಂಥ ವಿಚಾರದಲ್ಲಿ ಕೇವಲ ನಾಟಕೋಸ್ಕರವಾಗಲ್ಲ. ರಾಮಾಯಣ ಯಾವ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೀವೋ ಗ್ರಂಥಕ್ಕೆ, ಮಹಾಭಾರತಕ್ಕೆ ಯಾವ ರೀತಿಯಲ್ಲಿ ಗ್ರಂಥಕ್ಕೆ ಪೂಜೆ ಮಾಡ್ತೀವೋ ಆ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೂಡ ಅದೇ ಗೌರವವನ್ನು ಕೊಡುವಂಥ ಮಂದಿ ಭಾರತೀಯ ಜನತಾ ಪಾರ್ಟಿ ಮಂದಿ. ಕೇವಲ ಇವರೆಲ್ಲರೂ ಕೂಡ ಕಟ್ ಅಂಡ್ ಪೇಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮೋಸ ಮಾಡಿದ್ದಾರೆ ಅಂತ ಸಣ್ಣ ಹುಡುಗರು ಗೊತ್ತಿದೆ. ನಾನು ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು
ಎತ್ತರಕ್ಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಎತ್ತರವಾದಂಥ ಮನುಷ್ಯ ಪಟ್ಟಿ ಕೊಟ್ಟಿದ್ದಂಥ ಮನುಷ್ಯ ಅವ್ರನ್ನ ಇನ್ನು ಜಾಸ್ತಿ ಗೌರವವನ್ನು ತಗೊಳ್ಳೋಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅವ್ರ ಥರ ಇವತ್ತು ನಿಮ್ಮ ಹೋರಾಟ ನಮ್ಗೆ ಅರ್ಥ ಆಗುತ್ತೆ. ನಿಮ್ ಬದ್ಧತೆ ಬಗ್ಗೆ ಸೇರ್ಕೊಂತೀರಲ್ಲ ಪಾರ್ಟಿಯಲ್ಲಿ, ಅವಾಗ ಸ್ವಲ್ಪ ಬುದ್ಧಿ ಹೇಳಿ. ಫೋಟೋ ಕೆಳಗಡೆ ಇಳಿಸ್ಬಿಡೋದು ಮೇಲೆ ಸರ್ ಯಾವತ್ತೂ ಆಗಿಲ್ಲ ಸರ್, ಯಾವತ್ತು ಆಗಕ್ಕೆ ಬಿಡೋದೇ ಇಲ್ಲ ನೋಡಿ. ಅದೆಲ್ಲ ನೋಡಿ ಸರ್, ಅಲ್ಲಲ್ಲ ನಾನು ಸರ್ ಇಷ್ಟೊತ್ತು ಮಾತಾಡಿ ಸರ್ ನಾನು ಐ ವೆರಿ ಕ್ಲಿಯರ್ ಸರ್. ಡೆಲ್ಲಿಯಲ್ಲಿ ಏನಾಯ್ತು, ಇಡೀ ದೇಶಕ್ಕೆ ಅವಮಾನ ಮಾಡಿದ್ದಾರೆ ಸರ್. ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸರ್ ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾವಚಿತ್ರ ಮುಟ್ಟಬೇಕಂದ್ರೆಗಿನ ಇನ್ನು ಈ ಮಣ್ಣಿನ ಮೇಲೆ ಅಂತ ಗಂಡಸು ಹುಟ್ಟಿಲ್ಲ ಸರ್ ಯಾರು. ಯಾಕಂದರೆ ಎಲ್ಲೋ ಒಂದು ಕಡೆ ನಾನು ಭಾಳ ರಾಜಕಾರಣಿಗಳನ್ನ ನೋಡ್ತಿರ್ತೀನಿ. ಒಂದು ಸರ್ಕಾರ ಬದಲಾವಣೆ ಇನ್ನೊಂದು ಸರ್ಕಾರಗಳು ಬಂದಂಥ ಟೈಮಲ್ಲಿ ಯಾವನೊಬ್ಬರು ಕೆಲಸಕ್ಕೆ ಬರಲಾರ್ದು ಅಂತ ಅವನೇ ಕೆಲಸ ಮಾಡಿ ಅವನೇ ಕೆಳಗಿಳಿಸಿನ ಅಂತೇಳಿ ನಾಟಕ ಮಾಡಿಕೊಂಡು ಮೀಡಿಯಾದಲ್ಲಿ ತಂದು ಅವ್ರನ್ನೆಲ್ಲ ಒಂದು ಕಡೆ ಕೆಟ್ಟ ಹೆಸರು ತಂದು ಮಾಡೋಂಥ ಕೆಲಸ ಭಾಳ ನಾಟಕ ಕಂಪ್ನಿಗಳು ಭಾಳ ಮಂದಿ ಇದ್ದಾರೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಅಂಥ ನಾಟಕ ಕಂಪ್ನಿಗಳಿಗೆ ಬೆಲೆ ಜಾಸ್ತಿ ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮುಟ್ಟಂಥ ಶಕ್ತಿ ಈ ಭೂಮಿ ಮೇಲೆ ಯಾರಿಗಿದೆ ಸರ್? ಯಾರಿಗಿದೆ ಸರ್? ನಾವು ನೋಡಿಲ್ಲ. ಅಮಿತ್ ಶಾ ಅವರು ಪಾರ್ಲಿಮೆಂಟದಲ್ಲಿ ಹೇಳಿಕೆ ಕೊಟ್ಟಂಥ ಟೈಮಲ್ಲಿ ಯಾವ ರೀತಿ ಕಟ್ ಪೇಸ್ಟ್ ಮಾಡ್ಕೊತ ಬಂದರು. ಈ ವಿಚಾರ ಕೂಡ ನಾನು ಕೂಡ ಯಡಿಯೂರಪ್ಪ ಅವರು ಕೂಡ ಒಂದ್ಸರಿ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ವಿಧಾನಸೌಧದಲ್ಲಿ ಅಲ್ಲೇ ಕ್ಲೀನ್ ಮಾಡೋಕ್ಕೆ ಹೋದಂಥ ಟೈಮಲ್ಲಿ ಏನೋ ಕ್ಲೀನ್ ಮಾಡೋಕ್ಕೆ ಹೋದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ತೆಗೆದಿದ್ದಾರೆ ಅಂತೇಳಿ ಅವರೇ ಎಲ್ಲ ಒಂದು ಕಡೆ ಬಂದು ಆ ಗೊಂದಲ ಸೃಷ್ಟಿ ಮಾಡಿ ಅವರೇ ನಾಟಕ ಮಾಡಿ ಯಾರ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರೀ ಈ ಜನ್ಮ ಅಲ್ಲ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಅಲ್ಲರಿ ಅವ್ರ ಹತ್ರ ಹೋಗಿ ನಿಂತು ನಿಲ್ಲಂತ ಶಕ್ತಿ ಕೂಡ ಯಾರು ಇಲ್ಲ ರೀ. ಸರ್, ಈಗ ನಿಮ್ಮ ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಬಿಜೆಪಿ ಪಕ್ಷದ ವತಿಯಿಂದ ಆಗ್ತಾರ ಅಂತದ ಅಥವಾ ಬಂಡಾಯ ನಾಯಕರು ಇನ್ನೊಂದ್ ಕಡೆ ಶುರು ಮಾಡ್ತಾರ? ನೋಡ್ರಿ ಸರ್, ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂಡಾಯಗಳು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಪಾರ್ಟಿ ಅಂತ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದೇ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಪಾರ್ಟಿ ಅನ್ನಂತ ಬಂದಂಥ ಟೈಮಲ್ಲಿ ಕೂಡ ಪಾರ್ಟಿ ಯಾವತ್ತೂ ಕೂಡ ಬೇರೆ ಬೇರೆ ವಿಂಗಡಣೆ ಆಗಿಲ್ಲ, ಗುಂಪುಗಳು ಕೂಡ ಆಗಿರಲಿಲ್ಲ. ನಾವೆಲ್ಲರೂ ಕೂಡ ಪಾರ್ಟಿ ಅಂತ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಪಾರ್ಟಿಗೆ ಸಲುವಾಗಿ ಕೆಲಸ ಮಾಡ್ತೀವಿ, ಪಾರ್ಟಿನ ಅಧಿಕಾರ ತರೋಂಥ ಕೆಲಸ ಮಾಡ್ತೀವಿ. ಜೊತೆಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಆಲ್ರೆಡಿ ಹೈಕಮಾಂಡರ್ ಕೂಡ ಆಲ್ರೆಡಿ ಕರೆಸಿದಾರ, ಮಾತಾಡಿದಾರೆ. ಆದಷ್ಟು ಶೀಘ್ರದಲ್ಲೇ ಅದು ಸರಿ ಹೋಗುವಂಥ ಕೆಲಸ ಕೂಡ ಆಗುತ್ತೆ. ನೋಡ್ರಿ, ನಾನು ಭಾರತೀಯ ಜನತಾ ಪಾರ್ಟಿ ಟೀಮ್ ರೀ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಟೀಮ್ ಅಷ್ಟೇ ಆಗಲಿ. ನಾವು ಯಾವುದೇ ಟೀಮಲ್ಲಿ ಅಂತಲ್ರಿ, ಯತ್ನಾಳ್ ಅವರು ಕೂಡ ಯಾವುದೇ ಟೀಮ್ಗೆ ಸೇರಿದಂಥ ಮಂದಿ ಅಲ್ಲ ರೀ. ಅವರು ಪಾರ್ಟಿ ವಿರುದ್ಧವಾಗಿ ಯತ್ನಾಳ್ ಅವರು ಅಲ್ಲ ರೀ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕೂಡ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾನ. ಕೇಂದ್ರದಲ್ಲಿ ಇವತ್ತು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದಾನ. ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇರೋ ಕಾರಣ ಆಲ್ರೆಡಿ ನಾಯಕರು ಡೆಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಆದಷ್ಟು ಬೇಗನೆ ಅಂದರೆ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಕೂಡ ಅವರೆಲ್ಲರೂ ಕೂಡ ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಕೂಡ ಇದನ್ನು ಸರಿಪಡಿಸೋಂಥ ಕೆಲಸ ರಾಷ್ಟ್ರೀಯ ನಾಯಕರು ಮಾಡಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಕರೆಸ್ತಾರ, ಮಾತಾಡ್ತಾರ, ಸರಿ ಮಾಡ್ತಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಇರುವಂತದ್ದ ಯತ್ನಾಳ್ ಅವರು ಪಕ್ಷದ ವಿರುದ್ಧ ಇರುವಂತದ್ದ ಅಂದ್ರೆ ಅದೆಲ್ಲ ಕೂಡ ಸರಿ ಮಾಡ್ತಾರ್ರಿ. ಇವತ್ತು ನೋಡ್ರಿ, ಇದೆಲ್ಲ ಕೂಡ ಲಿಂಕ್ ರೀ. ಪಾರ್ಟಿ ವ್ಯಕ್ತಿ ಪಾರ್ಟಿ ಆದಂಥ ಟೈಮಲ್ಲಿ ಪಾರ್ಟಿ ಇದ್ರೆ ವ್ಯಕ್ತಿ ಇದ್ರೆ ಪಾರ್ಟಿ ಎಲ್ಲ ಕೂಡ ಸರಿ ಮಾಡುವಂತ ಕೆಲಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಬಣ ಸರ್ ಹೈಕಮಾಂಡ್ ತೀರ್ಮಾನ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಕನ್ನಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಾವು ಆಕಾಂಕ್ಷಿ ಇದ್ದೀರಾ ಸರ್? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಾವು ಆಕಾಂಕ್ಷಿ ಇದ್ದೀರಾ? ಆಯ್ತು, ಮತ್ತೆ ಹೇಳ್ಬೇಕಾ ಸರ್? ಮತ್ತೆ ಆಲ್ರೆಡಿ ಹೇಳಿಬಿಟ್ಟಿನಿ. ಅಲ್ಲ ಭಗವಂತ ಚಾಮುಂಡೇಶ್ವರಿ ತಾಯಿ ಯಾರ್ಯಾರು ಎಷ್ಟು ಕೊಡಬೇಕೋ ಕೊಡ್ತಾಳ. ಹಂಗಾಗಿ ಇವತ್ತು ಪುನಃ ಆಲ್ರೆಡಿ ನಾನು ಏನು ಹೇಳ್ಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ. ಜನರೆಲ್ಲರಿಗೂ ನೋಡಿದ್ದಾರೆ, ಹಳೆ ಸುದ್ದಿ ಆಗಿದೆ. ಮತ್ತೆ ಅದರ ಪುನಃ ಹೊಸದು ಮಾಡೋಕ್ಕೆ ಇಷ್ಟ ಪಾರ್ಟಿ ಎಲ್ಲಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸರ್. ಪಾರ್ಟಿ ಎಲ್ಲಗಳು ಗಮನಿಸ್ತಾ ಇದೆ. ಯಾರು ಎಷ್ಟು ತೂಕ ಇದ್ದಾರೋ ಅವ್ರಿಗೆ ಆ ಸ್ಥಾನಮಾನ ಕೊಡುವಂತ ಕೆಲಸ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.